ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 20 ಸೆಪ್ಟೆಂಬರ್ 2024 ನಿಫ್ಟಿ 50ನಲ್ಲಿ ಏನಾಯಿತು, BSE ಸೆನ್ಸೆಕ್ಸ್ನಲ್ಲಿ ಏನಾಯಿತು, ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಏನಾಯಿತು ಅಂತ ನೋಡ್ಕೊಂಬರೋಣ ಬನ್ನಿ. ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್. ಇವತ್ತು ನಿಫ್ಟಿ 50 ಕ್ಲೋಸ್ ಆಗಬೇಕಾದ್ರೆ ಸುಮಾರು 25,790.95 ಪಾಯಿಂಟ್ಸ್ಗಳಿಗೆ ಕ್ಲೋಸ್ ಆಗಿದೆ. ಹೆಚ್ಚು ಕಡಿಮೆ ಇವತ್ತು 375.15 ಪಾಯಿಂಟ್ಸ್ನ ಒಂದು ಏರಿಕೆ ತೋರಿಸಿದೆ. ಆದರೆ ಹೆಚ್ಚು ಕಡಿಮೆ ಹತ್ತತ್ರ 1.5% ಅಷ್ಟು ಏರಿಕೆ ಆಗಿದೆ. ಇದು ಒಂದು ದೊಡ್ಡ ಏರಿಕೆ, ಇದು ಒಂದು ದಾಖಲೆ ಮಟ್ಟದ ಒಂದು ಏರಿಕೆ ನಮ್ಮ ಶೇರ್ ಮಾರ್ಕೆಟಿಗೆ ಅಂತಲೇ ಹೇಳ್ಬೋದು. ಇದು ಹೊಸ ದಾಖಲೆ ಅಂತಲೇ ಹೇಳ್ಬೋದು. 25,790 ಪಾಯಿಂಟ್ಸ್ ನಿಫ್ಟಿ 50ನಲ್ಲಿ. ಅದೇ ರೀತಿ BSE ಸೆನ್ಸೆಕ್ಸ್ ಕೂಡ ಅಷ್ಟೇ 1.63% ಅಷ್ಟು ಇವತ್ತು ಒಂದೇ ದಿವಸದಲ್ಲಿ ಏರಿಕೆ ಆಗಿದೆ. ಇದು ಒಂದು ಹೊಸ ದಾಖಲೆ ಅಂತಲೇ ಹೇಳ್ಬೋದು. BSE ಸೆನ್ಸೆಕ್ಸ್ ಕ್ಲೋಸ್ ಆಗಬೇಕಾದ್ರೆ ಸುಮಾರು 84,544.31 ಪಾಯಿಂಟ್ಸ್ನಲ್ಲಿ ಕ್ಲೋಸ್ ಆಗಿದೆ. ಅಂದರೆ 1,359.52 ಪಾಯಿಂಟ್ಸ್ನ ಒಂದು ಇವತ್ತು ಒಂದೇ ದಿವಸದ ಏರಿಕೆ ಅಂತ ಹೇಳ್ಬೋದು. ಹಾಗೆ ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿಗಳ ಒಂದು ಶೇರ್ಸ್ಗಳಲ್ಲಿ ಏರಿಕೆ ಆಯಿತು ಅಂದರೆ ಹೆಚ್ಚು ಕಡಿಮೆ ಆಲ್ಮೋಸ್ಟ್ ಎಲ್ಲ ಶೇರ್ಸ್ಗಳಲ್ಲೂ ಏರಿಕೆ ಆಗಿದೆ. ಟಾಪ್ ಗೇನರ್ಸ್ ಅಂತ ನಾವು ನೋಡಿದ್ರೆ ಅತಿ ಹೆಚ್ಚು ಲಾಭ ಮಾಡಿರೋ ಶೇರ್ಸ್ಗಳಂದರೆ ಮಹೇಂದ್ರ ಆ್ಯಂಡ್ ಮಹೇಂದ್ರ. ಇವತ್ತು ಪ್ರತಿಯೊಂದು ಶೇರಲ್ಲಿ ಸುಮಾರು ₹153.35 ಅಷ್ಟು ಏರಿಕೆ ಆಗಿದೆ. ಹಾಗೆ ICICI ಬ್ಯಾಂಕ್ನಲ್ಲಿ ಸುಮಾರು ₹46.45 ಅಷ್ಟು ಏರಿಕೆ ಆಗಿದೆ. JSW ಸ್ಟೀಲ್, L&T, ಭಾರತಿ ಏರ್ಟೆಲ್, ಕೋಲ್ ಇಂಡಿಯಾ, ನೆಸ್ಲೆ ಇಂಡಿಯಾ ಇವೆಲ್ಲ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ. ಹಾಗೆ ಹಿಂದೂಸ್ತಾನ್ ಯೂನಿಲಿವರ್, ಅಡಾನಿ ಎಂಟರ್ಪ್ರೈಸಲ್ಲಿ ನೋಡ್ಬೋದು ಇವತ್ತು ಕ್ಲೋಸ್ ಆಗಬೇಕಾದ್ರೆ ಸುಮಾರು ₹3,008.50 ಕ್ಲೋಸ್ ಆಗಿದೆ. ಅಡಾನಿ ಪೋರ್ಟ್ಸಲ್ಲೂ ಏರಿಕೆ ಆಗಿದೆ. ಹಾಗೆ ಮಾರುತಿ ಸುಜುಕಿ ಇಂಡಿಯಾದಲ್ಲಿ ನೋಡೋದಾದರೆ ಇವತ್ತು ಒಂದೇ ದಿವಸದಲ್ಲಿ ಸುಮಾರು ₹263 ಅಷ್ಟು ಪ್ರತಿಯೊಂದು ಶೇರ್ಲಿ ಏರಿಕೆ ಆಗಿದೆ. ಹಾಗೆ ಭಾರತ್ ಪೆಟ್ರೋಲಿಯಂ, ಐಚರ್ ಮೋಟಾರ್ಸು, HDFC ಬ್ಯಾಂಕ್, ಹಾಗೆ ಪವರ್ ಗ್ರಿಡ್, ಕೋಟಕ್ ಬ್ಯಾಂಕ್, ಟೆಕ್ ಮಹೇಂದ್ರ, ಟಾಟಾ ಸ್ಟೀಲ್, SBI ಲೈಫ್ ಇನ್ಶೂರೆನ್ಸ್, ಇಂಡ್ಯಾಲ್ಕೋ ಇಂಡಸ್ಟ್ರೀಸ್, ಅಲ್ಟ್ರಾಟೆಕ್ ಸಿಮೆಂಟ್ ಶೇರ್ಸ್ಗಳಲ್ಲಿ ಇವತ್ತು ಏರಿಕೆ ಕಂಡಿದೆ ಅಂತಲೇ ಹೇಳ್ಬೋದು. ಹಾಗೆ IPOಗಳನ್ನ ನಾವು ನೋಡೋದಾದರೆ ಇವತ್ತು ಹೆಚ್ಚು ಕಡಿಮೆ ಪ್ಯಾರಾಮೌಂಟ್ ಸ್ಪೆಷಾಲಿಟಿ ಫೋರ್ಜಿಂಗ್ ಲಿಮಿಟೆಡ್ SME IPO ಇದು ಇವತ್ತು ಕ್ಲೋಸ್ ಆಯಿತು. ಹಾಗೆ ಹೊಸ IPOಗಳು ಬಂದಿದೆ. ಫಿನಕ್ಸ್ ಓವರ್ಸೀಸ್ ಲಿಮಿಟೆಡ್ ಇದು SME IPO ಇವತ್ತು ಓಪನ್ ಆಗಿರೋದು. 24 ಸೆಪ್ಟೆಂಬರಿಗೆ ಕ್ಲೋಸ್ ಆಗುತ್ತೆ. ಪ್ರೈಸ್ ಬ್ಯಾಂಡ್ ₹61 ₹64 ಇದೆ. ಮಿನಿಮಮ್ ಇನ್ವೆಸ್ಟ್ಮೆಂಟ್ ₹122,000 ಕಂಪ್ನಿ ಡಿಮ್ಯಾಂಡ್ ಮಾಡ್ತಾ ಇದೆ. ಹಾಗೆ SD ರಿಟೇಲ್ ಲಿಮಿಟೆಡ್ SME IPO ಇದು ಅಷ್ಟೇ ₹124,000 ಮಿನಿಮಮ್ ಇನ್ವೆಸ್ಟ್ಮೆಂಟು. ಪ್ರೈಸ್ ಬ್ಯಾಂಡ್ ಬಂದ್ಬಿಟ್ಟು ₹124 ₹131 ಪ್ರತಿಯೊಂದು ಶೇರಿಗೆ. ಹಾಗೆ 24ನೇ ತಾರೀಕು ಇದು ಕ್ಲೋಸ್ ಆಗುತ್ತೆ. 20ನೇ ತಾರೀಕು ಇವತ್ತು ಓಪನ್ ಆಗಿರೋದು. ಹಾಗೆ ಬಿಕೋ ಗ್ರೀನ್ ಟೆಕ್ ಲಿಮಿಟೆಡ್ ಇದು SME IPO ಜಾಸ್ತಿ ಬರುತ್ತೆ. ಆಮೇಲೆ ಡಿಮ್ಯಾಂಡು ಜಾಸ್ತಿ ಇರುತ್ತೆ. ಆಮೇಲೆ ಸಬ್ಸ್ಕ್ರಿಪ್ಷನ್ಸ್ ರಿಟೇಲ್ ಕ್ಯಾಟಗರಿ ಅತಿ ಹೆಚ್ಚು ಆಗ್ತಾಯಿದೆ ಅಂತ ಹೇಳ್ಬೋದು. ಇದ್ರದ್ದು ಪ್ರೈಸ್ ರೇಂಜ್ ನೋಡೋದಾದರೆ ₹59 ₹62. ಮಿನಿಮಮ್ ಇನ್ವೆಸ್ಟ್ಮೆಂಟ್ ₹118,000. ಹಾಗೆ 20ನೇ ತಾರೀಕು ಓಪನ್ ಆಗಿರೋದು. 20ನೇ ತಾರೀಕು ಕ್ಲೋಸ್ ಆಗುತ್ತೆ. ಸೊ ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.